ಪ್ರಾಪ್ತವಾಗುತ್ತದೆ ಅಂತ ಆ ಶಬ್ದದ ಅರ್ಥ ವಿಶ್ವಾವಸು. ಈ ಸಂವತ್ಸರವು ರವಿವಾರದಿಂದ ಇವತ್ತು ರವಿವಾರದಿಂದ ಪ್ರಾರಂಭವಾಗಿರೋದ್ರಿಂದ ಈ ಸಂವತ್ಸರಕ್ಕೆ ರಾಜನು ರವಿಯಾಗಿರುತ್ತಾನೆ. ರವಿ ಉಷ್ಣಕಾರಕನಾಗಿರುತ್ತಾನೆ. ಉಷ್ಣ ಹೆಚ್ಚಾದಾಗ ಅಕಾಲಿಕ ಮಳೆಯಾಗುತ್ತದೆ. ಇದರಿಂದ ಧಾನ್ಯ, ಕಂದಮೂಲ, ಪುಷ್ಪ ಇತ್ಯಾದಿಗಳು ನಾಶವನ್ನು ಹೊಂದುತ್ತದೆ. ಮಳೆ ಸ್ವಲ್ಪ ಕಡಿಮೆ ಆಗಬಹುದು. ಗೋವುಗಳನ್ನು ಸಾಕುವವರಿಗೆ ತುಂಬ ಕಷ್ಟ ಇದೆ. ಕಳ್ಳಕಾಕರ ಭಯ, ಅಗ್ನಿ ಭಯ ಹೆಚ್ಚಾಗ್ತದೆ. ಭೂಮಿಪಾಲಕ ಕಲಹೋ ಗದಕೋಪಹ ಎಂದಿರುವುದರಿಂದ ಮಂತ್ರಿಗಳೊಳಗೆ ಪರಸ್ಪರ ಕಲಹ ಜೋರಾಗುತ್ತದೆ. ಉಚ್ಚಾಟನೆ, ಗುಂಪುಗಾರಿಕೆ ಇತ್ಯಾದಿಗಳನ್ನು ದಿನಕ್ಕೂ ನಾವು ನೋಡ್ತಾ ಇದ್ದೇವೆ. ಈ ಸಂವತ್ಸರದಲ್ಲಿ ಈ ರೀತಿಯ ವರ್ತನೆಯೇ ಅತಿಯಾಗುತ್ತದೆ. ರಾಜನಾದ ರವಿಯೇ ಮಂತ್ರಿಯೂ ಆಗಿರುವುದರಿಂದ ನೀರು ಕಮ್ಮಿಯಾಗಿ ಧಾನ್ಯ, ಪುಷ್ಪ ಫಲಗಳ ಕೊರತೆ, ಹಸಿವೆ, ಚೋರಭಯ, ಅನಾರೋಗ್ಯ ರಾಷ್ಟ್ರದಲ್ಲಿ ಜಾಸ್ತಿ ಆಗುತ್ತದೆ. ಭೂಮಿಪಾನಾಂ ಮಿಥೋ ವೈರಭಾವ ಎಂದು ಇಲ್ಲಿಯೂ ಹೇಳಿರುವುದರಿಂದ ಮಂತ್ರಿಗಳೊಳಗೆ ನಿರಂತರ ವೈರಭಾವ ಜಾಸ್ತಿ ಆಗುತ್ತದೆ. ಪಕ್ಕದ ದೇಶಗಳು ಸದಾ ಭಾರತಕ್ಕೆ ಮುಳ್ಳಾಗಿರುತ್ತವೆ. ಶನಿಯು ಸೈನ್ಯಾಧಿಪತಿ ಆಗಿರುವುದರಿಂದ ಮಂತ್ರಿಗಳು ಧರ್ಮಹೀನರಾಗಿ, ಸೈನ್ಯಹೀನರಾಗಿ, ಪಾಪಿಷ್ಠರಾಗಿ ಪರಸ್ಪರ ಕ್ಷೋಭೆ ಉಂಟಾಗುತ್ತದೆ. ಬುಧನು ಸಸ್ಯಾಧಿಪತನಾಗಿರುವುದರಿಂದ ಭೂಮಿಯಲ್ಲಿ ನೀರು ಧಾರಾಳವಾಗಿ ಇರುತ್ತಿದ್ದು ಎಲ್ಲ ತರಹದ ಧಾನ್ಯಗಳಲ್ಲಿ ಇಳುವರಿ ಅಧಿಕವಾಗುತ್ತದೆ. ಚಂದ್ರನು ಧಾನ್ಯಾಧಿಪತನಾಗಿರುವುದರಿಂದ ಮಂತ್ರಿಗಳ ಖಜಾನೆಯು ಅಭಿವೃದ್ಧಿಯನ್ನು ಹೊಂದುತ್ತದೆ. ದಯವಿಟ್ಟು ಗಮನಿಸಿ, ಮಂತ್ರಿಗಳ ಖಜಾನೆಯು ಅಭಿವೃದ್ಧಿಯನ್ನು ಹೊಂದುತ್ತದೆ. ತನ್ಮೂಲಕ ಸಂತೋಷದಿಂದ ಇರುತ್ತಾರೆ. ರವಿಯು ಅರ್ಧಾಧಿಪನಾಗಿರುವುದರಿಂದ ಮಂತ್ರಿಗಳೊಳಗೆ ಪರಸ್ಪರ ಕ್ಷೋಭೆ, ಅಲ್ಪವೃಷ್ಟಿ, ಬೆಲೆ ಏರಿಕೆ, ಜನಸಾಮಾನ್ಯರು ಹಸಿವೆಯಿಂದ ಕಂಗೆಡುವುದು. ರವಿಯೇ ಮೇಘಾಧಿಪತಿಯಾಗಿರುವುದರಿಂದ ಯಾವಾಗಲೂ ಮೋಡಗಳು ತುಂಬಿರುತ್ತವೆ. ಆದರೆ ಕೆಲವು ಕಡೆ ಮಾತ್ರ ಮಳೆ ಬೀಳುತ್ತದೆ. ಈತಿ ಬಾಧೆ ಜಾಸ್ತಿ ಆಗುತ್ತದೆ. ಅಂದರೆ ಮಂಗ, ಕೋಡ, ಇಲಿ ಇತ್ಯಾದಿಗಳ ಬಾಧೆ ಜಾಸ್ತಿ ಆಗುತ್ತದೆ. ಶುಕ್ರನು ರಸಾಧಿಪತಿಯಾಗಿರುವುದರಿಂದ ಮಳೆ ಚೆನ್ನಾಗಿಯೇ ಆಗುತ್ತದೆ. ಉಪ್ಪು, ಕಬ್ಬು, ಅರಗು, ಕಂಚು, ಕಬ್ಬಿಣ, ವಸ್ತ್ರ, ತುಪ್ಪ ಇವುಗಳಿಗೆ ಸರಿಯಾದ ಬೆಲೆ ಇರುತ್ತದೆ. ಬುಧನು ನೀರಸಾಧಿಪತಿಯಾಗಿರುವುದರಿಂದ ಧಾನ್ಯಗಳು ಮತ್ತು ರತ್ನಗಳು ವೃದ್ಧಿಯಾಗುತ್ತದೆ. ಕುಜನು ಲೇಖನದ ಅಧಿಪತಿಯಾಗಿರುವುದರಿಂದ ಅಗ್ನಿಪೀಡೆಯಿಂದ ಪ್ರಜೆಗಳು, ಮಂತ್ರಿಗಳು, ದೇಶವು ನಾಶದ ದಿಕ್ಕನ್ನು ಹೊಂದುತ್ತದೆ. ಶನಿಯು ದಂಡಾಧಿಪತಿಯಾಗಿರುವುದರಿಂದ ಅಲ್ಲಲ್ಲಿ ಅನಾವೃಷ್ಟಿ, ಧರ್ಮಾಂತರಣೆ ಜಾಸ್ತಿ ಆಗಬಹುದು. ಚಂದ್ರನು ಅನ್ಯದಂಡಾಧಿಪತಿಯಾಗಿರುವುದರಿಂದ ಅಧಿಕಾರಿ ವರ್ಗದಲ್ಲಿ ಪರಸ್ಪರ ವೈಚಾರಿಕತೆ, ಮಳೆ ಚೆನ್ನಾಗಿ ಆಗಿರುವುದರಿಂದ ಪ್ರಜೆಗಳು ಸುಖಿಗಳಾಗಿರುತ್ತಾರೆ. ರವಿಯು ರಾತ್ರಿಚರನಾಗಿರುವುದರಿಂದ ಪ್ರಜೆಗಳು ವಾತಜ್ವರದಿಂದ ಪೀಡಿತರಾಗುತ್ತಾರೆ. ಅಂದರೆ ನಾವು ಯಾವುದೋ ಮಹಾಮಾರಿಯಿಂದ ತುತ್ತಾಗಬಹುದು ಹೇಳುವಂಥ ಒಂದು ಸೂಚನೆಯನ್ನು ಈ ರವಿ ಕೊಡ್ತಾನೆ. ಶನಿಯು ಸ್ವರ್ಣಾಧಿಪತಿಯಾಗಿರುವುದರಿಂದ ಪ್ರಜೆಗಳ ಸ್ವರ್ಣವನ್ನು ಮಂತ್ರಿಗಳು ಅಪಹರಿಸುತ್ತಾರೆ. ಅಂದರೆ ಟ್ಯಾಕ್ಸ್ ಜಾಸ್ತಿ ಆಗಬಹುದು. ನೀಚರಿಗೆ ಹಣ ಪ್ರಾಪ್ತಿಯಾಗುತ್ತದೆ. ಸ್ವರ್ಣ ಪರೀಕ್ಷೆ ಮಾಡುವವರು ವಿಶೇಷ ಲಾಭವನ್ನು ಹೊಂದುತ್ತಾರೆ. ಸೀಸ, ಕಂಚು, ಹಿತ್ತಾಳಿ ಇತ್ಯಾದಿ ಲೋಹಗಳ ಬೆಲೆ ತುಟ್ಟಿಯಾಗುತ್ತದೆ. ಗುರು ಗ್ರಾಮಾಧಿಪತಿಯಾಗಿರುವುದರಿಂದ ಬ್ರಾಹ್ಮಣರು ಧರ್ಮದಲ್ಲಿ ನಿರತರಾಗಿ ಗೌರವಕ್ಕೆ ಪಾತ್ರರಾಗುವರು. ಸಂಪತ್ತು ವೃದ್ಧಿಯಾಗುತ್ತದೆ. ಶನಿಯು ಅನ್ಯ ಗ್ರಾಮಾಧಿಪತಿಯಾಗಿರುವುದರಿಂದ ನೀಚರ ಬಲ ಅಧಿಕವಾಗುತ್ತದೆ. ಮಂತ್ರಿಗಳೇ ಪ್ರಜೆಗಳನ್ನು ವಂಚಿಸುತ್ತಾರೆ. ಬುಧನು ಮಾರ್ಗರಕ್ಷಕನಾಗಿರುವುದರಿಂದ ಮಂತ್ರಿಗಳು ದಾರಿಹೋಕರನ್ನು ರಕ್ಷಿಸುತ್ತಾರೆ. ಅಂದರೆ ಯಾವುದೋ ದೇಶದಲ್ಲಿ ನಮ್ಮ ದೇಶದ ಪ್ರಜೆಗಳು ಸಂಕಷ್ಟಕ್ಕೀಡಾಗಿರುತ್ತಾರೆ. ಆಗ ನಮ್ಮ ಸರ್ಕಾರ ಮಧ್ಯಪ್ರವೇಶಿಸಿ ಸಮಸ್ಯೆಯನ್ನು ಬಗೆಹರಿಸುತ್ತದೆ ಎಂದರ್ಥ. ಗೃಹಸ್ಥರು ಸಂತೃಪ್ತಿಯಿಂದ ಇರುತ್ತಾರೆ. ಮಂತ್ರಿಗಳು ಪ್ರಜೆಗಳನ್ನು ಪಾಲಿಸುವ ಬುದ್ಧಿಯುಳ್ಳಾಗುತ್ತಾರೆ. ಪ್ರಾಯಶಃ ಬೇರೆ ಯಾವುದೋ ರಾಷ್ಟ್ರಗಳಿಗೆ ಯುದ್ಧವಾಗಿ ಅಲ್ಲಿರುವಂಥ ಭಾರತೀಯರನ್ನು ರಕ್ಷಿಸುವಂಥ